12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆನಂದ್ ಗೌಡರ ನೇತೃತ್ವದಲ್ಲಿ ಯಶಸ್ವಿ ಆಚರಣೆ. ಶಿಡ್ಲಘಟ್ಟದಲ್ಲಿ ಅದ್ದೂರಿ ಯೋಗ ದಿನಾಚರಣೆ. ಬಿಜೆಪಿ ಮುಖಂಡ ಆನಂದ್ ಗೌಡರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ದೇಶಾದ್ಯಂತ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಡಗರ ಹಾಗೂ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ. ಇದೇ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಮುಖಂಡರಾದ ಆನಂದ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಯೋಗಾಸಕ್ತರು ಸಕ್ರಿಯವಾಗಿ ಭಾಗವಹಿಸಿ ಯೋಗದ ಮಹತ್ವವನ್ನು ಸಾರಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿಂದು ಯೋಗದ ತರಂಗಗಳು ಎದ್ದಿದ್ದವು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮಕ್ಕೆ ಮುಖಂಡರಾದ ಆನಂದ್ ಗೌಡ ಅವರು ಚಾಲನೆ ನೀಡಿದರು. ನುರಿತ ಯೋಗ ತರಬೇತುದಾರರ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ಸಾರ್ವಜನಿಕರು ಹಾಗೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಪ್ರದರ್ಶಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ ಗೌಡ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಶ್ರಮದಿಂದಾಗಿ ಇಂದು ಭಾರತೀಯ ಯೋಗ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ. ಯೋಗವು ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು, ಪ್ರತಿಯೊಬ್ಬರ ದೈನಂದಿನ ಜೀವನದ ಭಾಗವಾಗಬೇಕೆಂದು ಕರೆ ನೀಡಿದರು. ಯೋಗ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ಕೊಡುಗೆ. ಇವತ್ತು ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಬೇಕಾಗಿದೆ. ಅದಕ್ಕೆ ಯೋಗ ಒಂದೇ ಪರಿಹಾರ. ಶಿಡ್ಲಘಟ್ಟ ನಮ್ಮ ಸೇವಾ ಸೌಧದಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಯೋಗ ಮಾಡಿರೋದು ನಿಜಕ್ಕೂ ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ನಗರಾಧ್ಯಕ್ಷ ದೇವರಾಜ್, ಸುರೇಂದ್ರ ಗೌಡ, ಮಾಜಿ ಅಧ್ಯಕ್ಷ ನರೇಶ್, ಕೇಶವಮೂರ್ತಿ, ಚೆಲುವರಾಜ, ಮೋಹನ್, ಶ್ರೀರಾಮ್, ಶಂಕರಣ್ಣ, NGO ರಘು, ವೆಂಕಟೇಶ್, ಲಕ್ಷ್ಮಿ, KR ರಮಣ, ಮಹಿಳಾ ಮೋರ್ಚಾದ ಪ್ರಮುಖರು ಹಾಗೂ ನಗರದ ಗಣ್ಯರು ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಶಿಡ್ಲಘಟ್ಟದ ಬಿಜೆಪಿ ಸೇವಾ ಸೌಧದಲ್ಲಿ ನಡೆದ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯದ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಬಲಗೈಯನ್ನು ಮುಂದೆ ಚಾಚೋಣ. ನಾನು ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. ನಾವು ಸದೈವ ನಮ್ಮ ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ಇದರಿಂದಲೇ ನಮ್ಮ ಆತ್ಮ ವಿಕಸನೆಯಾಗುವುದು. ಶಾಂತಿ, ಸಂತೋಷ ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ನನ್ನ ಬಗ್ಗೆ, ನನ್ನ ಕುಟುಂಬಕ್ಕೆ, ಕೆಲಸಕ್ಕೆ, ಸಮಾಜಕ್ಕೆ ಮತ್ತು ಜಗತ್ತಿಗೆ ನನ್ನ ಕರ್ತವ್ಯಕ್ಕೆ ನಾನು ಬದ್ಧನಾಗಿರುತ್ತೇನೆಂದು ಸಂಕಲ್ಪ ಮಾಡುತ್ತಿದ್ದೇನೆ. ಯೋಗದ ಪ್ರಯುಕ್ತ ಇವತ್ತಿನ ದಿವಸ ನಾವು ನಮ್ಮ ಸೇವಾ ಸೌಧದಲ್ಲಿ ಪತಂಜಲಿ ಯೋಗ ಶಿಬಿರದ ಕಡೆಯಿಂದ ಸತತವಾಗಿ 3ನೇ ವರ್ಷ ನಾವು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೂ ಇದೊಂದು ಸುದೀರ್ಘ ಹೆಸರಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮ ಇರ್ತಕ್ಕಂತಹ ದೇಶ, ಸನಾತನ ಧರ್ಮವನ್ನು ನಂಬಿರ್ತಕ್ಕಂತಹ ದೇಶ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವ ಮುನಿಗಳು, ಸನಾತನ ವಿಶ್ವ ಮುನಿಗಳು ಈ ಒಂದು ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಅಂದಿನ ಕಾಲದಿಂದಲೂ ಮುಂದುವರಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವಿಶ್ವನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದರ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಎಲ್ಲ ರಾಷ್ಟ್ರಗಳು ಇದಕ್ಕೆ ವಿಶ್ವ ದಿನವಾಗಿ ಆಚರಣೆ ಮಾಡೋಣ. ಎಲ್ಲರೂ ಸಹ ಇದನ್ನು ಜೂನ್ 21ರ ದಿನ ನಾವೊಂದು ಈ ಯೋಗವನ್ನು ಮಾಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ ಅಂತೇಳಿ ಕೇವಲ ಜೂನ್ 21ಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಬೆಳಗ್ಗೆ ಹೊಟ್ಟೆಗೆ ಏನು ತಗೊಳ್ಳದೆ ಖಾಲಿ ಹೊಟ್ಟೆಯಲ್ಲಿ
ಕನಿಷ್ಠ ಪಕ್ಷ ಒಂದು 45ರಿಂದ 1 ತಾಸುಗಳವರೆಗೂ ನಾವು ಯೋಗವನ್ನು ಮಾಡಿದಾಗ ನಮ್ಮ ಮನಸ್ಸು ದೇಹವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಸುಮಾರು ಒತ್ತಡಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪ್ರತಿದಿನ ಈ ಒಂದು ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ವಯಸ್ಸನ್ನು ಆರೋಗ್ಯಕರವಾಗಿ ಕಳೀತಕ್ಕಂಥ ಒಂದು ಸಮಯವಾಗಿರ್ತದೆ. ಈ ಯೋಗ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತೇಳಿ ಈಗಾಗಲೇ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರ್ತಾರೆ. ಈ ಯೋಗವನ್ನು ನಾವು ಪ್ರತಿ ವರ್ಷದಂತೆ ಪ್ರತಿ ದಿನವೂ ಸಹ ನಾವು ಈ ಶಿಡ್ಲಘಟ್ಟದಲ್ಲಿ ಮಾಡೋಣ. ಈಗಾಗಲೇ ನಾವು ಪತಂಜಲಿ ಯೋಗ ಶಿಬಿರದವರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ನಿಮಗೆ ಅವಶ್ಯಕತೆ ಇದ್ದರೆ ದಯಮಾಡಿ ಈ ಸೇವಾ ಸೌಧವನ್ನು ನಿಮ್ಮ ಯೋಗ ಶಿಬಿರವಾಗಿ ಮಾರ್ಪಡಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನು ನಾವು ಸಿಕಲ್ ರಾಮಚಂದ್ರ ಗೌಡರಲ್ಲಿ ಮನವಿ ಮಾಡಿಕೊಂಡು ಖಂಡಿತವಾಗಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾವು ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಪ್ರತಿಯೊಬ್ಬರು ಯೋಗವನ್ನು ಮಾಡೋಣ, ನಮ್ಮ ಆರೋಗ್ಯವನ್ನು ಹೆಚ್ಚಿಕೊಳ್ಳೋಣ, ನಾವು ಸಹ ಆರೋಗ್ಯವಾಗಿರೋಣ, ಇತರರನ್ನು ಆರೋಗ್ಯವಾಗಿರಲಿಕ್ಕೆ ಈ ಸಲಹೆಗಳನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.